ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಕಂಪನಿ ತಮಗೆ ಬೇಕಾದಂಥ ಕ್ಯಾಪಿಟಲನ್ನು ಬೇರೆ ಬೇರೆ ಥರದಲ್ಲಿ ಪಡ್ಕೊಳ್ಬೋದು. ಬ್ಯಾಂಕಲ್ಲಿ ಲೋನ್ ಮಾಡ್ಬೋದು, ಇಲ್ಲ ಅವ್ರ ಹತ್ರ ಆಲ್ರೆಡಿ ಇರೋವಂಥ ಅರ್ನಿಂಗ್ಸನ್ನು ಅವ್ರು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಪಬ್ಲಿಕ್ಕಿಗೆ ಶೇರ್ ಇಶ್ಯೂ ಮಾಡೋದ್ರ ಮುಖಾಂತರ ಬೇಕಾದಂಥ ಬಂಡವಾಳವನ್ನು ಪಡ್ಕೊಳ್ಬೋದು. ಸೊ ಪಬ್ಲಿಕ್ಕಿಗೆ ಶೇರ್ ಇಶ್ಯೂ ಮಾಡಿದಾಗ ಏನಾಗುತ್ತೆ, ಪಬ್ಲಿಕ್ ಅವರೆಲ್ಲ ಆ ಶೇರನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ, ಅಂದರೆ ಪರ್ಚೇಸ್ ಮಾಡ್ತಾರೆ ದುಡ್ಡು ಕೊಟ್ಟು. ಸೊ ಅವ್ರ ಹತ್ರ ಕಲೆಕ್ಟ್ ಆಗಿರೋಂಥ ಅಮೌಂಟಿಗೆ ನಾವು ಶೇರ್ ಕ್ಯಾಪಿಟಲ್ ಅಂತ ಅಂತೀವಿ. ಆವಾಗ ಕಂಪ್ನಿಗೆ ಬಂಡವಾಳ ಸಿಗುತ್ತೆ. ಒಂದು ವೇಳೆ ಪಬ್ಲಿಕ್ ಅಷ್ಟು ಶೇರ್ಸನ್ನು, ಕಂಪ್ನಿಲಿರುವಂಥ ಅಷ್ಟು ಶೇರ್ಸನ್ನು ಪರ್ಚೇಸ್ ಮಾಡದೇ ಇದ್ದಾಗ ಕಂಪ್ನಿಗೆ ಬೇಕಾದಂಥ ಬಂಡವಾಳ ಸಿಗಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಅಂಡರ್ ರೈಟರ್ಸನ್ನು ಅಪ್ರೋಚ್ ಮಾಡ್ತಾರೆ. ಅಂಡರ್ ರೈಟರ್ಸ್ ಏನು ಮಾಡ್ತಾರೆ, ಪಬ್ಲಿಕ್ ಅವರು ಪರ್ಚೇಸ್ ಮಾಡದೇ ಇರೋವಂಥ ಶೇರ್ಸನ್ನು ಅಂಡರ್ ರೈಟರ್ಸು ಪರ್ಚೇಸ್ ಮಾಡ್ತಾರೆ. ಒಂದು ವೇಳೆ ಪಬ್ಲಿಕ್ ಪರ್ಚೇಸ್ ಮಾಡಲಿಲ್ಲ ಅಂತಂದರೆ ಅಂಡರ್ ರೈಟರ್ಸು ಕಂಪ್ನಿಗೆ ಗ್ಯಾರಂಟಿ ಕೊಡ್ತಾರೆ. ಒಂದು ವೇಳೆ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಕಂಪನಿಯ ಶೇರ್ಸನ್ನು ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ. ಹಾಗಾದರೆ ಅಂಡರ್ ರೈಟರ್ಸ್ ಅಂದರೆ ಯಾರು? ಒಂದು ಕಂಪನಿಯ ಶೇರ್ಸನ್ನು ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಾಗ ಇವರು ಆ ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಅಂಡರ್ ರೈಟರ್ಸಿಗೆ ಏನು ಲಾಭ ಅಂತಂದರೆ ಅವರಿಗೆ ಕಮಿಷನ್ ಸಿಗುತ್ತೆ. ಸೊ ಇದು ಅಂಡರ್ ರೈಟಿಂಗ್ ಕಾನ್ಸೆಪ್ಟ್. ಸೊ ಅಂಡರ್ ರೈಟಿಂಗಲ್ಲಿ ನೀವು ನೆಟ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಲಿಕ್ಕಿರುತ್ತೆ. ಸೊ ಇದು ಫಾರ್ಮೇಟ್. ಈ ಫಾರ್ಮೇಟನ್ನು ನೀಟಾಗಿ ಬರ್ಕೊಳ್ಳಿ. ಎಕ್ಸಾಮ್ನಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಫಾರ್ಮೇಟ್ ಬರೆದು ನಿಮಗೊಂದು ಮಿನಿಮಮ್ ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ 4th ಒಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 2022 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಕಾರ್ತಿಕ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ 20,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆ 20,000 ಶೇರ್ಸು ಪಬ್ಲಿಕ್ಕನ್ನು ಆ ಕಂಪನಿಯ ಶೇರ್ಸನ್ನು ಪರ್ಚೇಸ್ ಮಾಡಲಿಲ್ಲ. ಅಷ್ಟು ಶೇರ್ಸನ್ನು ಅಂಡರ್ ರೈಟರ್ಸೇ ತಗೊಳ್ತಾ ಇದ್ದಾರೆ. 3 ಜನ ಅಂಡರ್ ರೈಟರ್ಸ್ ಇದ್ದಾರೆ, ಎಕ್ಸ್ ಮತ್ತು ವೈ ಮತ್ತು ಝೆಡ್. ಸೊ ಸ್ಟೆಪ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ. ಯಾವಾಗಲೂ ಎಲ್ಲ ಪ್ರಾಬ್ಲಮ್ನಲ್ಲೂ ಫಸ್ಟು ಗ್ರಾಸ್ ಲಯಬಿಲಿಟಿ ಬರೀಬೇಕು. ಅದಕ್ಕಿಂತ ಮುಂಚೆ ಪರ್ಟಿಕ್ಯುಲರ್ಸ್ ಜೊತೆಗೆ ಎಷ್ಟು ಕಾಲಮ್ ಹಾಕ್ಕೊಳ್ಬೇಕು ಅಂತ ಗೊತ್ತಾಗುವಂಥದ್ದು. ಕ್ವಶನ್ನಲ್ಲಿ ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ದಾರೆ ನೋಡಬೇಕು. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಕಂಪ್ನಿಲಿರುವಂಥ ಶೇರ್ಸು 20,000. ಕಂಪ್ನಿಲಿ ಸೇಲ್ ಆಗದೆ ಉಳಿದಿರೋಂಥ ಶೇರ್ಸು 20,000. ಎಷ್ಟು ಜನ ಅಂಡರ್ ರೈಟರ್ಸಿಗೆ ಕೊಡ್ತಾ ಇದ್ದಾರೆ ಅಂತಂದರೆ 3 ಜನ ಅಂಡರ್ ರೈಟರ್ಸಿಗೆ ಕೊಡ್ತಾ ಇದ್ದಾರೆ. ಯಾರ್ಯಾರು? ಎಕ್ಸ್ ಮತ್ತು ವೈ ಮತ್ತು ಝೆಡ್. ಸೊ ನಾನಿಲ್ಲಿ 4 ಕಾಲಮ್ ಹಾಕ್ಕೊಳ್ಬೇಕು. 3 ಜನ ಅಂಡರ್ ರೈಟರ್ಸು, ಎಕ್ಸ್ ವೈ ಝೆಡ್, ಟೋಟಲ್ ಕಾಲಮ್ ಒಂದು ಎಕ್ಸ್ಟ್ರಾ. ನೆನ್ಪಿಟ್ಕೊಳ್ಳಿ, 2 ಜನ ಇಬ್ಬರು ಅಂಡರ್ ರೈಟರ್ಸ್ ಇದ್ದರೆ 2 + 1 3 ಕಾಲಮ್ ಹಾಕ್ಕೊಳ್ಬೇಕು. 5 ಜನ ಅಂಡರ್ ರೈಟರ್ಸ್ ಇದ್ದರೆ 5 + 1. ಸೊ ಯಾವಾಗಲೂ ಫಸ್ಟ್ ಯಾವ್ದು ಬರೀಬೇಕು ಅಂತಂದರೆ ಗ್ರಾಸ್ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ಸ್. ಈ ಗ್ರಾಸ್ ಲಯಬಿಲಿಟಿಯನ್ನು ಡೈರೆಕ್ಟಾಗಿ ಶೇರ್ಸಲ್ಲೇ ಬೇಕಾದರೂ ಕೊಡ್ಬೋದು. ಇದು ಯಾವುದು ರುಪೀಸ್ ಕಾಲಮ್ ಅಲ್ಲ, ಎಲ್ಲದು ನಂಬರ್ ಆಫ್ ಶೇರ್ಸ್ ಬರೆಯುವಂಥದ್ದು. ಡೈರೆಕ್ಟಾಗಿ ಇಷ್ಟಿಷ್ಟು ಶೇರ್ಸ್ ಅಂತ ಬೇಕಾದರೂ ಕೊಡ್ಬೋದು, ರೇಷಿಯೋ ಬೇಕಾದರೂ ಕೊಡ್ಬೋದು, ಪರ್ಸಂಟೇಜ್ ಬೇಕಾದರೂ ಕೊಡ್ಬೋದು. ಈ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಶೇರ್ಸ್ ಕೊಡ್ತಾ ಇದ್ದಾರೆ. ಎಕ್ಸ್ 10,000 ಶೇರ್ಸನ್ನು ತಗೊಳ್ತಾ ಇದ್ದಾರೆ, ಎಕ್ಸ್ ಅನ್ನೋ ಅಂಡರ್ ರೈಟರ್ಸ್. ವೈ ಅನ್ನೋ ಅಂಡರ್ ರೈಟರ್ಸ್ 6,000 ಶೇರ್ಸನ್ನು ತಗೊಳ್ತಾ ಇದ್ದಾರೆ. ಝೆಡ್ ಅನ್ನೋ ಅಂಡರ್ ರೈಟರ್ಸು 4,000 ಶೇರ್ಸನ್ನು ತಗೊಳ್ತಾ ಇದ್ದಾರೆ. ಕೆಲವೊಂದು ಪ್ರಾಬ್ಲಮ್ನಲ್ಲಿ ನೀವು ಕಂಪನಿ ಅಂತ ಒಂದು ಕಾಲಮ್ ಹಾಕ್ಕೊಳ್ಬೇಕಾಗತ್ತೆ. ಯಾವಾಗ ಕಂಪನಿ ಕಾಲಮ್ ಬರುತ್ತೆ ಅಂತಂದರೆ, ಈಗ ಕಂಪ್ನಿಯಲ್ಲಿ ಉಳಿದಿರೋಂಥ ಶೇರ್ಸ್ ಎಷ್ಟು? 20,000 ಶೇರ್ಸ್. ಈ 3 ಜನ ಅಂಡರ್ ರೈಟರ್ಸ್ ಥರ ಇರೋಂಥ ಶೇರ್ಸನ್ನು ಟೋಟಲ್ ಮಾಡಿ 10,000, 6,000, 4,000. 10 + 6 + 4 20,000. ಕಂಪ್ನಿಲಿ ಉಳಿದಿದ್ದು 20,000. ಇವ್ರು 3 ಜನ ತೊಗೊಂಡು ಹೋಗ್ತಿರೋದು 20,000 ಈಕ್ವಲ್ ಇದೆ. ಒಂದು ವೇಳೆ ಕಂಪ್ನಿಲಿ ಏನಾದರೂ ಶೇರ್ಸ್ ಉಳೀತು ಅಂತಂದರೆ, ಈ ಅಂಡರ್ ರೈಟರ್ಸಿಗೆ ಕೊಟ್ಟಾದ್ಮೇಲೂ ಕಂಪ್ನಿಲಿ ಏನಾದರೂ ಶೇರ್ಸ್ ಉಳೀತು ಅಂತಂದರೆ ನೀವು ಕಂಪನಿ ಕಾಲಮ್ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ. ಈಗ ಕಂಪನಿ ಕಾಲಮ್ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಟೋಟಲಾಗಿ 10 + 6 + 4 20,000 ಶೇರ್ಸ್ ಇದೆ. ಕಂಪ್ನಿಲೂ 20,000 ಶೇರ್ಸ್ ಇತ್ತು, ಅಷ್ಟು ಇಶ್ಯೂ ಆಯಿತು. ಸೊ ಹಾಗಾಗಿ ನೀವು ಕಂಪ್ನಿ ಕಾಲಮ್ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಗ್ರಾಸ್ ಲಯಬಿಲಿಟಿ ಆದಮೇಲೆ ನೆಕ್ಸ್ಟ್ ಬರೀಬೇಕಾಗಿರೋದು ನೀವು ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ ಫಾರ್ಮೆಟ್ ವೈಸೇ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅನ್ಮಾರ್ಕ್ಡ್ ಅಪ್ಲಿಕೇಶನನ್ನು ಕ್ವಶನಲ್ಲಿ ಕೊಟ್ಟಿರಲ್ಲ, ನೀವೇ ಫೈಂಡ್ ಔಟ್ ಮಾಡಬೇಕು. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಲೆಸ್ ಮಾಡಿದಾಗ ಬರುವಂಥದ್ದು ಬ್ಯಾಲೆನ್ಸ್. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಕ್ವಶನಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕೊಟ್ಟಿರ್ತಾರೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕೊಟ್ಟಿರಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನೇ ಬರ್ಕೊಳ್ತಿದ್ದೀನಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರ್ಕೊಂಡಾದ್ಮೇಲೆ ನಿಮಗೆ ಅನ್ಮಾರ್ಕ್ಡ್ ಸಿಗುತ್ತೆ. ಕ್ವಶನಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ವರ್ ಎಕ್ಸ್ 8,000 ಶೇರ್ಸ್. ಎಕ್ಸಿಗೆ 8,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ವೈಗೆ 2,850 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಝಡ್ಡಿಗೆ 4,150 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಟೋಟಲ್ ಸಿಗುತ್ತೆ 8,000
ಪ್ಲಸ್ 2850 ಪ್ಲಸ್ 4150 ಮಾಡಿದಾಗ 15,000 ಶೇರ್ಸ್ ಆಗುತ್ತೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 15,000 ಬಂತು. ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ 15,000 ಆಯಿತು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ನಾನು ಇಲ್ಲಿ ನೋಟ್ ಬರ್ತಿದ್ದೀನಿ ನೋಡಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅಪ್ಲಿಕೇಶನ್ ರಿಸೀವ್ಡಲ್ಲಿ ಮಾರ್ಕ್ಡ್ ಅಪ್ಲಿಕೇಶನನ್ನು ಕಳೆದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಕ್ವಶನಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ರಿಸೀವ್ಡ್ 16,000 ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ, ಅಪ್ಲಿಕೇಶನ್ ರಿಸೀವ್ಡ್ 16,000. ಟೋಟಲ್ ಆಗಿ ಅಪ್ಲಿಕೇಶನ್ ರಿಸೀವ್ ಆಗಿದ್ದು 16,000 ಶೇರ್ಸಿಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು? ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ 15,000. 16,000ದಲ್ಲಿ 15,000 ಲೆಸ್ ಮಾಡಿದಾಗ ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ 1,000. ಹೇಗೆ ಬಂತು 1,000? 16,000 ಅಪ್ಲಿಕೇಶನ್ ರಿಸೀವ್ ಆಗಿದೆ 16,000 ಶೇರ್ಸಿಗೆ. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ 15,000. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ 1,000. ನೋಡಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕ್ವಶನಲ್ಲಿ ಕೊಡಲ್ಲ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅಪ್ಲಿಕೇಶನ್ ರಿಸೀವ್ಡಿಂದ ಮಾರ್ಕ್ಡ್ ಅಪ್ಲಿಕೇಶನನ್ನು ಕಳಿಬೇಕು. ಅಪ್ಲಿಕೇಶನ್ ರಿಸೀವ್ಡ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಮಾರ್ಕ್ಡ್ ಅಪ್ಲಿಕೇಶನ್ ನಾವಿಲ್ಲಿ ಬರ್ಕೊಂಡಿದ್ದೀವಿ. 16,000 15,000 ಕಳೆದಾಗ 1,000 ಬಂತು. ಸೊ ಈ 1,000 ನಾನು ಟೋಟಲ್ ಕಾಲಮಿಗೆ ಬರ್ಕೊಂಡಿದ್ದೀನಿ. 1,000 ಎಕ್ಸ್ ಮತ್ತು ವೈ ಮತ್ತು ಝಡ್ಡಿಗೆ ನೀವೇ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ನೋಡಿ, 1,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತಂದರೆ, ಸ್ಟಾರ್ಟಿಂಗ್ನಲ್ಲಿ ಅವರ ಗ್ರಾಸ್ ಲಯಬಿಲಿಟಿ ಏನಿರುತ್ತೋ ಇದನ್ನು ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಎಷ್ಟಿದೆ? 3 zeros ಬಿಟ್ಟರೆ 10:6:4 ಇದೆ. 10:6:4 ರೇಷಿಯೋ ಮಾಡಿಕೊಂಡ್ರೆ 2 5s 2 3s 2 2s 5:3:2 ಆಗುತ್ತೆ. ಗೊತ್ತಾಗಲಿಲ್ಲ ಅಂತಂದರೆ 10:6:4 ಬರ್ಕೊಳ್ಳಿ, ಆನ್ಸರ್ ಸೇಮೇ ಬರುತ್ತೆ. ಸಿಂಪ್ಲಿಫೈ ಮಾಡಲಿಕ್ಕೆ ಗೊತ್ತಾದರೆ ಸಿಂಪ್ಲಿಫೈ ಮಾಡಿ. 5:3:2. ಟೋಟಲ್ ಆಗಿ 1,000 ಶೇರ್ಸ್ ಇದೆ. 5/10 3/10 2/10 ಮಾಡಿದ್ರೆ ಎಲ್ಲ ಅಂಡರ್ ರೈಟರ್ಸಿಗೂ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. 10 ಹೇಗೆ ಬಂತು ಅಂತಂದರೆ 5 + 3 + 2 5/10 3/10 2/10. ಆವಾಗ ಬರುವಂಥ ಆನ್ಸರ್ ಏನು ಅಂತಂದರೆ 500 300 200 ಬರುತ್ತೆ. 500 ಫಾರ್ ಎಕ್ಸ್, 300 ಫಾರ್ ವೈ, 200 ಫಾರ್ ಝೆಡ್. ಆ 500 300 200 ಹೇಗೆ ಬಂತು ಅಂತಂದರೆ 1000 × 5/10 3/10 2/10. ಲೆಸ್ ಮಾಡಿದಾಗ 10,000 - 500 9,500. 6,000 - 300 5,700. 4,000 - 200 3,800. ನೆಕ್ಸ್ಟ್ 20,000 - 1,000 19,000. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಬಂತು. ಬ್ಯಾಲೆನ್ಸಲ್ಲಿ ಎಗೈನ್ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕಳಿಬೇಕು. ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಆಲ್ರೆಡಿ ಬರ್ಕೊಂಡಿದ್ದೀವಿ. ಕಳೆದಾಗ ಬರುವಂಥದ್ದು ಬ್ಯಾಲೆನ್ಸ್. ಹೇಗೆ ಕಳಿಬೇಕು? 9,500 - 8,000. 9,500 8,000 ಲೆಸ್ ಮಾಡಿದಾಗ 1,500 ಬರುತ್ತೆ. ನೆಕ್ಸ್ಟ್ 5,700 - 2,850 2,850 ಬರುತ್ತೆ. ನೆಕ್ಸ್ಟ್ 3,800 - 4,150 -350 ಬರುತ್ತೆ. -350. ನೆಕ್ಸ್ಟ್ 19,000 - 15,000 ಮಾಡಿದಾಗ 4,000 ಬರುತ್ತೆ. ಸೊ ನೆಕ್ಸ್ಟ್ ಇರೋವಂಥ ಸ್ಟೆಪ್ ಯಾವುದು ಫಾರ್ಮೆಟ್ನಲ್ಲಿ? ಲೆಸ್ ಸರ್ಪ್ಲೆಸ್. ನೋಡಿ, ಇದು ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ. ಲೆಸ್ ಸರ್ಪ್ಲೆಸ್ ಯಾವಾಗ ಬರುತ್ತೆ ಅಂತಂದರೆ, ಇಲ್ಲಿ ಲೆಸ್ ನೋಡಿ, ಈಗ ಸೆಕೆಂಡ್ ಸ್ಟೆಪ್ ಆದಮೇಲೆ ಬ್ಯಾಲೆನ್ಸ್ ಏನಾದರೂ ನೆಗೆಟಿವ್ ಬಂದಿದ್ದರೆ ಮಾತ್ರ ಈ ಸರ್ಪ್ಲೆಸ್ ಅನ್ನೋ ಸ್ಟೆಪ್ ಬರುತ್ತೆ. ಎಲ್ಲದೂ ಪಾಸಿಟಿವ್ ಬಂದರೆ ಆ ಸರ್ಪ್ಲೆಸ್ ಅನ್ನೋ ಸ್ಟೆಪ್ಪನ್ನು ನೀವು ಬರೀಲಿಕ್ಕಿಲ್ಲ. ಸರ್ಪ್ಲೆಸ್ ಯಾವಾಗ ಬರುತ್ತೆ ಅಂತಂದರೆ, ಇಲ್ಲಿ ನೆಗೆಟಿವ್ ಬಂದಿದ್ದರೆ ಮಾತ್ರ. ಯಾರಿಗೆ ಬೇಕಾದರೂ ನೆಗೆಟಿವ್ ಬರ್ಬೋದು. ಈಗ XYZ ಅಲ್ಲಿ ಝಡ್ಡಿಗೆ ನೆಗೆಟಿವ್ ಬಂದಿದೆ. ಸೊ ಈ 3 ಜನದಲ್ಲಿ 3 ಜನಕ್ಕೆ ನೆಗೆಟಿವ್ ಬರಲಿಲ್ಲ ಅಂತಂದರೆ ನೀವು ಸರ್ಪ್ಲೆಸನ್ನು ಬರೆಯುವಂಥ ಅವಶ್ಯಕತೆ ಇರಲ್ಲ. ಸರ್ಪ್ಲೆಸ್ ಯಾವಾಗ ಬರೀಬೇಕು ಅಂತಂದರೆ ನೆಗೆಟಿವ್ ಬಂದಾಗ ಮಾತ್ರ. ಈಗ ನೆಗೆಟಿವ್ ಬಂದಿದೆ, ಸೊ ಸರ್ಪ್ಲೆಸ್ ಬರೀಬೇಕು. ಲೆಸ್ ಸರ್ಪ್ಲೆಸ್.
ಸೊ ಯಾರಿಗೆ ನೆಗೆಟಿವ್ ಬಂದಿರುವಂಥದ್ದು ಎಕ್ಸ್ ವೈ ಝಡ್ಡಲ್ಲಿ ಝಡ್ಡಿಗೆ ನೆಗೆಟಿವ್ ಬಂದಿದೆ. ಸೊ ಈ 350 ಎಕ್ಸ್ ಮತ್ತು ವೈಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಒಂದು ವೇಳೆ ಎಕ್ಸಿಗೆ ನೆಗೆಟಿವ್ ಬಂದಿದ್ದರೆ ವೈ ಮತ್ತು ಝಡ್ಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ವೈಗೆ ನೆಗೆಟಿವ್ ಬಂದರೆ ಎಕ್ಸಿಗೆ ಝಡ್ಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸ್ ಮತ್ತು ವೈ ಇಬ್ಬರಿಗೂ ನೆಗೆಟಿವ್ ಬಂದಿದ್ದರೆ ಅವೆರಡೂ ಶೇರ್ಸನ್ನು ಆ್ಯಡ್ ಮಾಡಿಕೊಂಡು ಝಡ್ಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಝಡ್ಡಿಗೆ ನೆಗೆಟಿವ್ ಬಂದಿದೆ, ಈ -350 ಈ 350 ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಎಕ್ಸ್ ಮತ್ತು ವೈಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 350 ನೆಗೆಟಿವ್ ಬಂದಿರುವಂಥದ್ದು 350 ಇಂಟು ಅವರ ರೇಷಿಯೋ ಎಷ್ಟು, ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಕ್ಸ್ ವೈ ಝಡ್ಡಲ್ಲಿ ಝಡ್ಡಿಗೆ ನೆಗೆಟಿವ್ ಬಂದಿತ್ತು. ಸೊ ಝಡ್ಡಿಗೆ ಇರೋಂಥ ನೆಗೆಟಿವನ್ನು ಎಕ್ಸ್ ಮತ್ತು ವೈಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸ್ ಮತ್ತು ವೈಯ ರೇಷಿಯೋ ಎಷ್ಟಿದೆ, 5:3. ಸೊ 5/8 3/8. ನೀವು 2 ಕನ್ಸಿಡರ್ ಮಾಡಲಿಕ್ಕಿಲ್ಲ ರೇಷಿಯೋದಲ್ಲಿ. ಏನಕ್ಕೆ ಅಂತಂದರೆ ನೀವು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಕ್ಸ್ ಮತ್ತು ವೈಗೆ ಮಾತ್ರ. ಎಕ್ಸ್ ಮತ್ತು ವೈಯ ರೇಷಿಯೋ ಎಷ್ಟಿದೆ, 5:3. ಸೊ 5/8 3/8. 350 ಇಂಟು 5/8 2/8 ಮಾಡಿದಾಗ 219 ಬರುತ್ತೆ. ನೀವು ಫ್ರ್ಯಾಕ್ಷನ್ ಬರೀಲಿಕ್ಕಿಲ್ಲ. 350 ಇಂಟು 5/8 ಮಾಡಿದಾಗ 218.75 ಬರುತ್ತೆ. ನೀವು 219 ಬರೀಬೇಕು. 0.5 ಅಥವಾ 0.5ಗಿಂತ ಜಾಸ್ತಿ ಬಂದರೆ 1 ಆ್ಯಡ್ ಮಾಡಿ 218.75 ಬಂದಿರೋದ್ರನ್ನು 219 ಮಾಡಿ ಬರೀಬೇಕು. ಏನಕ್ಕೆಂದರೆ ಇಲ್ಲಿರುವಂಥದ್ದು ನಂಬರ್ ಆಫ್ ಶೇರ್ಸ್, ನೀವು ಫ್ರ್ಯಾಕ್ಷನ್ ಬರೀಲಿಕ್ಕಿಲ್ಲ, ಶೇರ್ಸನ್ನು ಫ್ರ್ಯಾಕ್ಷನಲ್ಲಿ ಬರೀಲಿಕ್ಕಾಗಲ್ಲ. ಸೊ ನೆಕ್ಸ್ಟು 131 ಬರುತ್ತೆ. 219 131. ಅಗೈನ್ ಲೆಸ್ ಮಾಡಬೇಕು. 1500 219 ಲೆಸ್ ಮಾಡಿದಾಗ 1281 ಬರುತ್ತೆ. 1281. ನೆಕ್ಸ್ಟ್ 1281 ಬರುತ್ತೆ. ನೆಕ್ಸ್ಟ್ 2850 -131 2719 -350 +350. ಈ +350 ಹೇಗೆ ಬಂತು ಅಂತಂದರೆ ಈ ಮೈನಸನ್ನು ಇವರಿಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಇಲ್ಲಿ +350 ಆನ್ಸರ್ 0 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸರ್ಪ್ಲಸ್ ಇದ್ದಾಗ ಟೋಟಲನ್ನು ಬರೀಲಿಕ್ಕಿಲ್ಲ. ಸರ್ಪ್ಲಸ್ ಲೈನಲ್ಲಿ ಟೋಟಲ್ ಬರೀಲಿಕ್ಕಿಲ್ಲ. 4000 - 0 4000. ಸೊ ಈಗ ಏನಾದರೂ ಲೆಸ್ ಮಾಡಿದ ಮೇಲೆ ಎಗೈನ್ ಸರ್ಪ್ಲಸ್ ಬಂದರೆ ಎಗೈನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಸಪೋಸ್ ಎಕ್ಸಿಗೆ ಸರ್ಪ್ಲಸ್ ಬಂತು, ಅವಾಗ ಏನು ಮಾಡಬೇಕು, ಎಕ್ಸಲ್ಲಿ ಏನು ಸರ್ಪ್ಲಸ್ ಬಂದಿರುತ್ತೋ ಅದನ್ನು ವೈಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೇ ಥರದಲ್ಲೇ ಪಾಸಿಟಿವ್ ಬರೋ ತನಕನೂ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಇರಬೇಕು. ಈಗ ಪಾಸಿಟಿವ್ ಬಂದಿದೆ, ಸೊ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪು ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್. ಕ್ವಶನಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅಂತ ಏನಾದರೂ ಕೊಟ್ಟಿದ್ದರೆ ಆ್ಯಡ್ ಮಾಡಿದ್ರೆ ಆಯಿತು. ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್ ಅಂತ ಏನಾದರೂ ಕೊಟ್ಟಿದ್ದರೆ ನೀವು ಫರ್ಮ್ ಅಂಡರ್ ರೈಟಿಂಗನ್ನು ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲದೂ ಲೆಸ್ ಮಾಡುವಂಥದ್ದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಲೆಸ್, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಲೆಸ್, ಸರ್ಪ್ಲಸ್ ಲೆಸ್, ಫರ್ಮ್ ಅಂಡರ್ ರೈಟಿಂಗನ್ನು ಆ್ಯಡ್ ಮಾಡಬೇಕು. ಕ್ವಶನಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಕೊಡಲಿಲ್ಲ. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 1281 2719 0 4000. ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಎಷ್ಟು ಅಂತಂದರೆ 1281 2719 0 4000. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.